Welcome to Tunga School of Basic and Applied Sciences, Jamkhandi. This is Degree College, my dear students. Today it is a video session regarding BSc first semester's English, my dear students. Dear students, already you know that we learned about the course structure and syllabus of our program, BSc first semester's Basic English. BSc first semester's Basic English program is divided into 3 units. First one is prose, second one is poetry, third one is language activity. In our previous video sections, we have already studied about the fourth step, that is synonyms, fifth one antonyms, and already we started the word class, and in word class we studied nouns in detail also. And for each language activity on each topic, you are going to get 5 marks, totally 30 marks language activity section you have, my dear students. And I told you that what is the meaning of noun, what is the definition of noun, what are the types of noun, and what are the steps to improve noun. So there are 4 steps, my dear students. First one is noun type, second one is noun genders, third one is noun numbers, fourth one is noun cases. And I already studied noun types, noun genders, noun numbers also. And today we are going to study regarding noun cases, my dear students. That is what? See, noun cases is another topic which comes under noun. The case of a noun tells us about the position of that noun in a sentence. ಯಾವುದೇ ಒಂದು ವಾಕ್ಯದಲ್ಲಿ ನಾವು ಯಾವ ಸ್ಥಾನದಲ್ಲಿ ನಾಮಪದ ಇದೆ ಅನ್ನೋದನ್ನು ಹೇಳ್ಕೊಡ್ತಿದ್ವಿ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈಗ ಇಲ್ಲೊಂದು ವಾಕ್ಯವನ್ನು ನಾನು ಬರಿತಾ ಇದ್ದೇನೆ. ಏನಂತ? ರಾಜ್ ಈಸ್ ರೀಡಿಂಗ್ ಎ ಲೆಟರ್ ಅಂತ ಒಂದು ವಾಕ್ಯದಂತೆ ತಿಳ್ಕೊಳ್ಳಿ. ಓಕೆ ವಿದ್ಯಾರ್ಥಿಗಳೇ, ಸೊ ಇಲ್ಲಿ ನಾಮಪದ ಲೆಟರ್ ಅನ್ನೋದೊಂದಿದೆ, ಇಲ್ಲಿ ರಾಜ್ ಅನ್ನೋದೊಂದಿದೆ. ವಿದ್ಯಾರ್ಥಿ, ಇವೆರಡರ ಸ್ಥಾನದ ಬಗ್ಗೆ ಕಲಿಯುವುದು ನೌನ್ ಕೇಸಸ್ ಎಂಬ ಟಾಪಿಕ್ದಲ್ಲಿ. ಅರ್ಥ ಮಾಡ್ಕೊಳ್ಳಿ, ಸ್ಥಾನದ ಬಗ್ಗೆ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್. ಹಾಗಾದ್ರೆ ವಾಟ್ ಆರ್ ದ ಟೈಪ್ಸ್ ಆಫ್ ನೌನ್ ಕೇಸಸ್? ನೌನ್ ಕೇಸಸ್ ನಲ್ಲಿ ಎಷ್ಟು ಟೈಪ್ಸ್ ಅದಾವೆ, ಅವು ಯಾವ ರೀತಿ ಕೆಲಸ ಮಾಡ್ತಾವ, ಏನ್ ರಿಲೇಷನ್ ಅದಾವ ನೋಡಿ. ಮಾಡರ್ನ್ ಇಂಗ್ಲಿಷ್ ಅಂಡ್ ಆನ್ಸೆಂಟ್ ಇಂಗ್ಲಿಷ್ ಅಂತ 2 ತರ ಅದಾವ ಇಂಗ್ಲಿಷ್. ಆಗಿನ ಕಾಲದಲ್ಲಿ ಇಂಗ್ಲಿಷ್ನಲ್ಲಿ ಯಾವ ತರ ಗ್ರಾಮರ್ ಇತ್ತಲ್ಲ ಅದನ್ನು ಹೆಚ್ಚಿಗೂ ಮಾಡಿದಾರ, ಕೆಲವು ಟಾಪಿಕ್ಗಳಲ್ಲಿ ಕಡಿಮೆನೂ ಮಾಡಿದ್ದಾರೆ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ? ಬಟ್ ಈಗ ಸದ್ಯ ಮಾಡರ್ನ್ ನಲ್ಲಿ, ಆನ್ಸೆಂಟ್ ನಲ್ಲಿ 4 ಟೈಪ್ಸ್ ಇದ್ದು ನೌನ್ ಕೇಸಸ್ಗಳು: ನಾಮಿನೇಟಿವ್, possessive, vocative. But in modern English, what happened, my dear students? Only these 3 are going to give very importance. Vocative na kodta illa, but I am going to teach you these all types of noun cases, my dear. Okay, so hagadre what is the meaning of nominative? Let's see here. Nominative case ಅಂತಂದ್ರೆ ಒಂದು ವಾಕ್ಯದಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ವಾಕ್ಯದಲ್ಲಿ ಬಂದಂತ ನೋಡಿ, ಇದೇನ್ ಟಾಪಿಕ್ ಇದೆ? ಕೇಸಸ್, ನೌನ್ ಬಗ್ಗೆ ಕೇಸ್ ಇದೆ, ಅಂದ್ರೆ ನೌನ್ ಬಗ್ಗೆ ಟಾಪಿಕ್ ಇದೆ. ನಾವು ಏನೇ ಸ್ಟಡಿ ಮಾಡಿದ್ರೆ ನೌನ್ ಬಗ್ಗೆನೇ ಸ್ಟಡಿ ಮಾಡೋದು. ಇದು ಲಾಸ್ಟ್ ಸ್ಟೆಪ್ ಇದು ವಿದ್ಯಾರ್ಥಿಗಳೇ. ನಾವೀಗ ಸದ್ಯ ಏನೇ ಮಾಡಿದ್ರು ನೌನ್ ಬಗ್ಗೆನೇ ಸ್ಟಡಿ ಮಾಡ್ತಾ ಇದ್ದೀವಿ. ಕೇಸ್ ಅಂತಂದ್ರೆ ಏನು? ನಾಮಪದದ ಸ್ಥಾನ. ಅರ್ಥ ಆಯ್ತಾ? ಇಲ್ಲೊಂದು ವಾಕ್ಯ ಅದ ನೋಡಿ, ಏನಿದೆ? ಮಿಸ್ಟರ್ ರಾಮ್ ಈಸ್ ಆನ್ ಇಂಟೆಲಿಜೆಂಟ್ ಬಾಯ್. ಅರ್ಥ ಆಯ್ತಾ? ಇನ್ ದಿಸ್ ಸೆಂಟೆನ್ಸ್ ಸಬ್ಜೆಕ್ಟ್ ಅಂದ್ರೆ ಒಂದು ವಾಕ್ಯ ಯಾವಾಗಲೂ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ನಲ್ಲಿ ಇರುತ್ತಂತ ನೀವು ಕಲ್ತಿದ್ದೀರಾ. ಸಬ್ಜೆಕ್ಟ್ ಸ್ಥಾನದಲ್ಲಿರುವ ನಾಮಪದವನ್ನ ನಾಮಿನೇಟಿವ್ ಕೇಸ್ ಎಂದು ಕರೆಯುತ್ತಾರೆ, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಇದೆ, ಸಬ್ಜೆಕ್ಟಿವ್ ಕೇಸ್ ಅಂತಲೂ ಕರೀತಾರೆ ಇದಕ್ಕೆ. ಸೊ ವಿ ಕಾಲ್ ಇಟ್ ಆಸ್ ನಾಮಿನೇಟಿವ್ ಕೇಸ್ ಆಸ್ ವೆಲ್ ಆಸ್ ಸಬ್ಜೆಕ್ಟಿವ್ ಕೇಸ್. ಹಾಗಾದ್ರೆ ಈ ವಾಕ್ಯದಲ್ಲಿ ಸಬ್ಜೆಕ್ಟ್ ಕೇಸ್ ಯಾವುದು ವಿದ್ಯಾರ್ಥಿಗಳೇ, ಅಥವಾ ನಾಮಿನೇಟಿವ್ ಕೇಸ್ ಯಾವುದು? ಮಿಸ್ಟರ್ ರಾಮ್. ಅರ್ಥ ಆಯ್ತಾ? ಇಲ್ಲೊಂದು ವಾಕ್ಯ ಅದ ನೋಡಿ, ದ ಪೇಂಟರ್ ಪೇಂಟ್ಸ್ ದ ಪೋರ್ಟ್ರೇಟ್ಸ್ ಅಂತ ಒಂದು ವಾಕ್ಯ ಅದ. ಸೊ ಈ ವಾಕ್ಯದಲ್ಲಿ ವರ್ಬದ ಹಿಂದೆ ಬಂದಂತಹ ನಾಮಪದವನ್ನ ನಾಮಿನೇಟಿವ್ ಕೇಸ್ ಅಥವಾ ಸಬ್ಜೆಕ್ಟಿವ್ ಕೇಸ್ ಎಂದು ಕರೀತಾರೆ. ದ್ಯಾಟ್ಸ್ ವೈ ದ ಪೇಂಟರ್ ಈಸ್ ನಾಮಿನೇಟಿವ್ ಕೇಸ್, ಮೈ ಡಿಯರ್ ಸ್ಟೂಡೆಂಟ್ಸ್. ಒಟ್ಟಾರೆ ಒಂದು ವಾಕ್ಯದಲ್ಲಿ ವರ್ಬ್ಕ್ಕಿಂತ ಮುಂಚೆ ಬಂದಂತಹ ನಾಮಪದವನ್ನ ಸಬ್ಜೆಕ್ಟ್ ಎಂದು ಕರೆಯುತ್ತೇವೆ ನಾರ್ಮಲಿಯಾಗಿ. ಅದನ್ನ ಕೇಸಸ್ ಎಂಬ ಸ್ಟಡಿ ಮಾಡ್ಲಿಕ್ಕೆ ಹೋದಾಗ ನಾವು ಅದಕ್ಕೆ ಏನಂತ ಹೆಸರಿಡ್ತೀವಿ? ನಾಮಿನೇಟಿವ್ ಕೇಸ್ ಅಥವಾ ಸಬ್ಜೆಕ್ಟಿವ್ ಕೇಸ್ ಎಂದು ಕರೆಯುತ್ತಾರೆ. ದಿಸ್ ಇಸ್ ದ ಫಸ್ಟ್ ಟೈಪ್, ಮೈ ಡಿಯರ್ ಸ್ಟೂಡೆಂಟ್ಸ್. ಲೆಟ್ ಅಸ್ ಸ್ಟಡಿ ರಿಗಾರ್ಡಿಂಗ್ ಆಬ್ಜೆಕ್ಟಿವ್ ಕೇಸ್. ಆಬ್ಜೆಕ್ಟಿವ್ ಕೇಸ್ಗೆ ಇನ್ನೊಂದು ಹೆಸರೇನಿದೆ? ಅಕ್ಯೂಸೇಟಿವ್ ಕೇಸ್ ಅಂತ ಕೂಡ ಕರೀತಾರೆ.
ನಾಳೆ ಎಕ್ಸಾಮ್ನಲ್ಲಿ ಬರ್ಬೋದು. ಒಂದು ವಾಕ್ಯವನ್ನು ಕೊಡ್ತಾನೆ, ವಾಟ್ ಈಸ್ ಹಿಯರ್ ಆರ್ ವಿಚ್ ನೌನ್ ಈಸ್ ಹಿಯರ್ ಇನ್ ದ ಫಾರ್ಮ್ ಆಫ್ ನಾಮಿನೇಟಿವ್ ಕೇಸ್, ಅಂಡರ್ಲೈನ್ ಇಟ್ ಅಂತ ಕೇಳ್ಬೋದು, ಇಲ್ಲ ಅಕ್ಯೂಸೇಟಿವ್ ಕೇಸ್ ಅಂತ ಕೇಳ್ಬೋದು, ಅಥವಾ ಆಬ್ಜೆಕ್ಟಿವ್ ಕೇಸ್ ಅಂತ ಕೇಳ್ಬೋದು, ಅಥವಾ ಸಬ್ಜೆಕ್ಟಿವ್ ಕೇಸ್ ಅಂತ ಕೇಳ್ಬೋದು. ನೋಡಿ, ನಾಮಿನೇಟಿವ್ ಕೇಸ್, ಸಬ್ಜೆಕ್ಟಿವ್ ಕೇಸ್ ಅಂದ್ರು ಒಂದೇ, ಆಬ್ಜೆಕ್ಟಿವ್ ಕೇಸ್, ಅಕ್ಯೂಸೇಟಿವ್ ಕೇಸ್ ಅಂತಂದ್ರು ಒಂದೇ. ಇವೆರಡು ಒಂದೇ, ಇವೆರಡು ಒಂದೇ. ಇವು ಹೆಸರುಗಳನ್ನು ಬೇರೆ ಬೇರೆ ಇಟ್ಟಿರ್ತಾರೆ, ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಒಂದು ವಾಕ್ಯ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಎಂದು ಇರುತ್ತೆ, ನಿಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಸಬ್ಜೆಕ್ಟ್ ನಲ್ಲಿ ಇರುವುದು ಸಬ್ಜೆಕ್ಟಿವ್ ಕೇಸ್ ಅಥವಾ ನಾಮಿನೇಟಿವ್ ಕೇಸ್ ಅಂತ ಕಲಿತೀರಿ. ಹಾಗಾದ್ರೆ ಆಬ್ಜೆಕ್ಟ್ ಸ್ಥಾನದಲ್ಲಿರುವಂತ ನಾಮಪದವನ್ನ ಏನಂತ ಕರಿತೀವಿ? ಆಬ್ಜೆಕ್ಟಿವ್ ಕೇಸ್ ಅಥವಾ ಅಕ್ಯೂಸೇಟಿವ್ ಕೇಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ವಾಕ್ಯ ನೋಡಿ, ಐ ಮೆಟ್ ಯುವರ್ ಸಿಸ್ಟರ್. ಇಲ್ಲಿ ಯುವರ್ ಸಿಸ್ಟರ್ ನೋಡಿ, ವರ್ಬ್ ಇಲ್ಲಿ ಇದೆನಾ, ವರ್ಬದ ಹಿಂದೆ ಹೋದ್ರೆ ನಾಮಿನೇಟಿವ್ ಕೇಸ್ ಬರ್ತಿತ್ತು, ಬಟ್ ಈಗ ಮುಂದೆ ಬಂದ್ರೆ ಏನಾಗುತ್ತೆ? ದಟ್ ಈಸ್ ಕಾಲ್ಡ್ ಆಬ್ಜೆಕ್ಟಿವ್ ಕೇಸ್, ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ದಟ್ಸ್ ವೈ ಯುವರ್ ಸಿಸ್ಟರ್ ಈಸ್ ಆಬ್ಜೆಕ್ಟಿವ್ ಕೇಸ್. ನೆಕ್ಸ್ಟ್, ದ ಬುಕ್ ಈಸ್, ವರ್ಬ್ ಇಲ್ಲಿ ಬಂತ, ಆನ್ ದ ಟೇಬಲ್. ಏನಿದೆ ವಿದ್ಯಾರ್ಥಿಗಳೇ, ಇಲ್ಲಿ ಹೆಂಗೆ ಯುವರ್ ಸಿಸ್ಟರ್ ಆಯ್ತು ಹಂಗೆ ಇಲ್ಲಿ ಆನ್ ದ ಟೇಬಲ್ ಅನ್ನೋದು ಏನಾಗುತ್ತೆ ವಿದ್ಯಾರ್ಥಿಗಳೇ? ನಮಗೆ ಒಂದು ಆಬ್ಜೆಕ್ಟಿವ್ ಕೇಸ್ ಆಗುತ್ತೆ ಅಥವಾ ಅಕ್ಯೂಸೇಟಿವ್ ಕೇಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ ನಾಮಪದ ಯಾವ್ದು ಅಂದ್ರೆ ಇದು ಒಂದೇ ಆಗುತ್ತೆ ಆಕ್ಚುಲಿ, ಟೇಬಲ್. ಅರ್ಥ ಆಯ್ತಾ? ಸೊ ದ್ಯಾಟ್ಸ್ ವೈ ಟೇಬಲ್ ಈಸ್ ಅನ್ ಆಬ್ಜೆಕ್ಟಿವ್ ಕೇಸ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಸೆಕೆಂಡ್ ಟೈಪ್ ಆಫ್ ನೌನ್ ಕೇಸ್, ಮೈ ಡಿಯರ್ ಸ್ಟೂಡೆಂಟ್ಸ್. ಲೆಟ್ಸ್ ಸ್ಟಡಿ ಅಬೌಟ್ ದ ಥರ್ಡ್ ಟೈಪ್ ಆಫ್ ನೌನ್ ಕೇಸ್, ದಟ್ ಈಸ್ ಕಾಲ್ಡ್ ಪಾಸೆಸಿವ್ ಕೇಸ್. ಇದಕ್ಕೂ ಕೂಡ ಇನ್ನೊಂದು ಹೆಸರು ಇದೆ, ಏನಿದೆ? ಜೆನೆಟಿವ್ ಕೇಸ್ ಅಂತ ಕರೀತಾರೆ. ಪಾಸೆಸ್ ಅಂದ್ರೆ ಏನು? ಒಡೆತನ, ನನ್ನದು, ನಮ್ಮದು, ಅವರದು, ಅವಳದು, ಅವನದು, ನಿನ್ನದು, ಕುಮಾರನದು, ಸುರೇಶನದು, ಕುರ್ಚಿಯ, ಮೇಜಿನ, ಇವೆಲ್ಲ ಏನು ಒಡೆತನ, ಓನರ್ಶಿಪ್ ಅಂತ ಏನು ಹೇಳ್ಕೊಡ್ತಲ್ಲ ಅವೆಲ್ಲವೂ ಪಾಸೆಸಿವ್ ಅಂತಾರೆ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಯುವರ್ ಪೆನ್ಸಿಲ್. ನೋಡಿ, ಪೆನ್ಸಿಲ್ ಅನ್ನೋದು ಆಬ್ಜೆಕ್ಟಿವ್ ಕೇಸ್ ಅದ, ಪೆನ್ಸಿಲ್ ಅನ್ನೋದು ಆಬ್ಜೆಕ್ಟಿವ್ ಕೇಸ್ ಅದ, ತಿಳಿತಾ? ಆದ್ರೆ ಯುವರ್ ಅನ್ನೋದೇನದಲ್ಲ ವಿದ್ಯಾರ್ಥಿಗಳೇ, ಇದೇನದ ಪಾಸೆಸಿವ್ ಕೇಸ್ನಲ್ಲಿದ್ದ. ಯಾಕ? ಯುವರ್, ನಿನ್ನ, ಅಥವಾ ಬಹಳ ಜನ ಇದ್ರೆ ನಿಮ್ಮ. ಅರ್ಥ ಆಯ್ತಾ? ಇಟ್ ಈಸ್ ಅವರ್ ಐಡಿಯಾ. ಅವರ್ ಅನ್ನೋದು ಏನಾಗುತ್ತೆ ವಿದ್ಯಾರ್ಥಿಗಳೇ? ಪಾಸೆಸಿವ್ ಕೇಸ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಜಾನ್ಸ್, ಜಾನ್ನ, ಅರ್ಥ ಆಯ್ತಾ? ಅವಾಗ ಜಾನ್ಸ್ ಅನ್ನೋದು ಏನಾಗುತ್ತೆ? ಇಲ್ಲಿ ಪಾಸೆಸಿವ್ ಕೇಸ್ ಆಗುತ್ತೆ. ಹಂಗಾರೆ ಒಟ್ಟಾರೆ ಈ ಥರದ ಶಬ್ದಗಳನ್ನು, ಒಡೆತನವನ್ನು ಹೇಳುವ ಶಬ್ದಗಳನ್ನು, ನಾಮಪದಗಳನ್ನು ನಾವೇನಂತ ಮಾಡ್ತೀವಿ? ಪಾಸೆಸಿವ್ ಕೇಸ್ಗೆ ಕನ್ವರ್ಟ್ ಮಾಡ್ತೀವಿ. ಉದಾಹರಣೆಗೆ ಈಗ ಜಾನ್ಸ್, ಜಾನನ. ಉದಾಹರಣೆ ನೋಡಿ, CHILD, ಚೈಲ್ಡ್ ಅಂದರೆ ಮಗು. ಅರ್ಥ ಆಯ್ತಾ? ಅದೇ ಮಗುವಿನ ಅನ್ನಕ್ಕೆ ಹೆಂಗೆ ಮಾಡ್ತೀವಿ ನಾವು? CHILD ಅಪಾಸ್ಟ್ರಫಿ S ಹಚ್ತೀವಿ, ಮಗುವಿನ ಆಯಿತು. ಇದೇ ರೀತಿಯಾಗಿ BOYS, ಬಾಯ್ಸ್ ಅಂದರೆ ಹುಡುಗರು. ಹುಡುಗರ ಅನ್ನಕ್ಕೆ ಏನು ಮಾಡ್ತೀವಿ ನಾವೀಗ? ಹುಡುಗರ ಅನ್ನಕ್ಕೆ ಬಾಯ್ಸ್ ಮುಂದೆ ಅಪಾಸ್ಟ್ರಫಿ ಹಚ್ಬಿಡ್ತೀವಿ. ಸರಿ, ಅಪಾಸ್ಟ್ರಫಿ ಮುಂದೆ ಮತ್ತೆ S ಹಚ್ಬೋದಲ್ಲ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಆದರೆ ಈಗಾಗಲೇ ಇಲ್ಲಿ S ಇದ್ದಿದ್ದಕ್ಕೆ ನಾವು ಇನ್ನೊಮ್ಮೆ S ಅನ್ನು ಹಚ್ಚೋ ಅವಶ್ಯಕತೆ ಇಲ್ಲ, ಕೇವಲ ಅಪಾಸ್ಟ್ರಫಿ ಚಿಹ್ನೆಯನ್ನು ಹಚ್ಚಿದ್ರೆ ಮಾತ್ರ ಸಾಕು. ಸೊ ಲೈಕ್ ದಿಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಪಾಸೆಸಿವ್ ಕೇಸ್. ಲಾಸ್ಟ್ ಒನ್, ಇಟ್ ಇಸ್ ನಾಟ್ ಇಂಪಾರ್ಟೆಂಟ್. ಇನ್ ಮಾಡರ್ನ್ ಇಂಗ್ಲಿಷ್ ಇಟ್ ಹ್ಯಾಸ್ ಬಿನ್ ರಿಮೂವ್ಡ್, ಬಟ್ ಲೆಟ್ ಅಸ್ ಲರ್ನ್ ರಿಗಾರ್ಡಿಂಗ್ ದಿಸ್ ಒನ್ ಆಲ್ಸೋ. ಇದನ್ನೇನು ಸದಾ ಅವಶ್ಯಕತೆ ಇಲ್ಲ, ಆದರೂ ಕೂಡ ನೀವು ಕಲ್ಕೊಳ್ಳಿ, ಯಾರಿಗೆ ಗೊತ್ತು, ನಾಳೆ ನಿಮ್ಗೆ ಎಲ್ಲಾದ್ರೂ ಹೆಲ್ಪ್ ಆಗ್ಬೋದು. ಸೊ ವೊಕೇಟಿವ್ ಕೇಸ್ ಅಂತಂದ್ರೆ ಏನು? A noun or a pronoun is said to be in vocative case if it is to call, if it is used to call. ಕರೀಲಿಕ್ಕೆ ಯೂಸ್ ಮಾಡ್ತಾರೆ. ಅದು ಹೆಂಗ್ರಿ ಸರ್ ಅಂತ ಅನ್ಬೋದು. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ನಾಮಪದ ಆದಮೇಲೆ ಕಾಮಾ ಬಂದ್ಬಿಡ್ತೈತೆ ಕೋರಿ ಈ ರೀತಿಯಾಗಿ, ಇದು ಎಂಥ ಕೇಸ್ನಲ್ಲಿದೆ? ವೊಕೇಟಿವ್ ಕೇಸ್ನಲ್ಲಿದೆ. ಫಾರ್ ಎಕ್ಸಾಂಪಲ್, ಮಿಸ್ಟರ್ ಬಿಲ್, ನೋಡಿ ಪ್ರೊನೌನ್ಸಿಯೇಷನ್ ಈ ಥರ ಬರುತ್ತೆ, ಮಿಸ್ಟರ್ ಬಿಲ್, ಸ್ಟೂಡೆಂಟ್ಸ್ ಆರ್ ವೇಟಿಂಗ್ ಫಾರ್ ಯು ಇನ್ ದ ಮೇನ್ ಹಾಲ್. ಅದೇ ರೀತಿಯಾಗಿ ನೋಡಿ, ಫಾರ್ ಎಕ್ಸಾಂಪಲ್, ತುಂಬಾ ಜನ ನಡ್ಕೋದು ಹೋಗ್ತಿರ್ತಾರ. ಆ ಹೊತ್ತಿನಲ್ಲಿ ನೀವೇನು ಮಾಡ್ತೀರಿ? ರಾಜು ಅಂತ ಕಾಮ ಮಾಡ್ತೀರಿ, ಎಕ್ಸ್ಕ್ಯೂಸ್ ಮೀ. ಸೊ ಅವಾಗ ನೀವು ಏನು ಮಾಡ್ತೀರಿ? ಈ ಥರ ಅನ್ನೋ ಸೆಂಟೆನ್ಸನ್ನು ಬರೀತೀರಿ. ರಾಜು ಕಮ್ ಹಿಯರ್. ನೋಡಿ, ರಾಜು ಮುಂದೆ ಕಾಮ ಬಂದಿದ್ದಕ್ಕೆ ಕಮ್ ಹಿಯರ್ ಅಂತಂತೀರಿ. ಅದೇ ನೀವು ಕಾಮ ಕೊಡ್ಲಾರ್ದೆ ಬರೆದು ಬಿಟ್ರೆ ರಾಜು ಏನಾಗುತ್ತೆ? ಕಮ್ ಇದ್ದಿದ್ದೇನಾಗಬೇಕು ವಿದ್ಯಾರ್ಥಿಗಳೇ? ಕಮ್ಸ್ ಹಿಯರ್ ಆಗುತ್ತೆ. ಅರ್ಥ ಆಯ್ತು ಥರದ್ದು? ಯಾಕೆ ಹಿಂಗಾಯ್ತು? ರಾಜು ನೀನು ಇಲ್ಲಿ ಬಾ, ಯು ಮುಂದೆ ಕಮ್ ಬರಬೇಕು, ಕಮ್ಸ್ ಬರಂಗಿಲ್ಲ. ಅರ್ಥ ಆಯ್ತಾ? ರಾಜು ಕಮ್ಸ್ ಹಿಯರ್, ರಾಜು ಇಲ್ಲಿ ಬರುತ್ತಾನೆ. ಇದು ರಾಜು ಇಲ್ಲಿ ಬರುತ್ತಾನೆ ಅನ್ನೋ ವಾಕ್ಯ, ಇದು ರಾಜು ನೀನು ಇಲ್ಲಿ ಬಾ ಅಂತ ಅನ್ನುವಂಥ ವಾಕ್ಯ.
ದ್ಯಾಟ್ಸ್ ವೈ ನೀನು YOU ಇದ್ದದ್ದಕ್ಕೆ ಏನಾಗುತ್ತೆ ಕಮ್ಮಿ ಆಗುತ್ತೆ ವಿದ್ಯಾರ್ಥಿಗಳೇ, ಅರ್ಥ ಆಯ್ತಾ? ಸೊ ನಾನು ಸ್ವಲ್ಪ ಮೌಸ್ದಿಂದ ಇಲ್ಲಿ ಬರಿತಾ ಇರ್ತೀನಿ, ದಯವಿಟ್ಟು ತಪ್ಪು ತಗೋಬೇಡಿ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಆಗಿದ್ದಕ್ಕೆ. ಓಕೆ, ಸೊ ಹೀಗೆ ವಿದ್ಯಾರ್ಥಿಗಳೇ ನಾವು ಪೊಸೆಸಿವ್ ಕೇಸ್ ಅಂತ ಕಲ್ತೀವಿ, ನಾಮಿನೇಟಿವ್ ಅಂತ ಕಲ್ತೀವಿ, ಆಬ್ಜೆಕ್ಟಿವ್ ಅಂತ ಕಲ್ತೀವಿ, ಕೊನೆಯದಾಗಿ ವೊಕೇಟಿವ್. ವೊಕೇಟಿವ್ ಅಂತಂದರೆ ಏನು, ಕರೆಯಲಿಕ್ಕೆ ಯೂಸ್ ಮಾಡುವಂಥ, ಕಾಮಾದ ಹಿಂದೆ ಏನಿರುತ್ತೆ ಯಾವಾಗಲೂ ನಿಮಗೆ ಇದು ಯಾವ ಕೇಸ್ ಇರುತ್ತೆ, ವೊಕೇಟಿವ್ ಕೇಸ್. ಫಾರ್ ಎಕ್ಸಾಂಪಲ್, ಯು ದೇರ್ ಸ್ಟ್ಯಾಂಡ್ ಅಪ್, ಹೇ ನೀನಲ್ಲಿ ಎದ್ದು ನಿಂದ್ರು, ಯು ದೇರ್, ಯು ಅನ್ನೋದು. ಬ್ರದರ್ ಅ ಲೆಟರ್ ಫಾರ್ ಯು, ಬ್ರದರ್ ಅನ್ನೋದು ವೊಕೇಟಿವ್ ಕೇಸ್. ಚೇರ್ಮನ್ ಆಲ್ ದ ಲೆಟರ್ಸ್ ಆರ್ ಪೋಸ್ಟೆಡ್ 2 days ago, ಅಥವಾ ಚೇರ್ಮನ್ ಸರ್ ಆಲ್ ದ ಲೆಟರ್ಸ್ ಆರ್ ಪೋಸ್ಟೆಡ್ 2 days ago. ಚೇರ್ಮನ್ ಸರ್ ಅನ್ನೋದು ಏನಾಗುತ್ತೆ, ಅದು ವೊಕೇಟಿವ್ ಕೇಸ್ ಆಗುತ್ತೆ. ಒಟ್ಟಾರೆ ಹೀಗೆ ನಾವು ನೌನ್ ಕೇಸಸ್ಗಳನ್ನು ಕಲ್ತೀವಿ. ಸೊ ನೌನ್ ಕೇಸಸ್ ಅಂತಂದರೆ ಒಟ್ಟಾರೆ ವಿದ್ಯಾರ್ಥಿಗಳು ಏನಂತಂದಂಗೆ ನಾಮಪದದ ಸ್ಥಾನದ ಬಗ್ಗೆ. ಸೊ ಒಟ್ಟಾರೆ ನಾನು ನಿಮಗೆ ನಾಮಪದವನ್ನು ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ನಾಳೆ ನಿಮ್ಮ ಫ್ಯೂಚರ್ನಲ್ಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರಲಿಕ್ಕೆ ಹೋಗಿ ಅದಕ್ಕೂ ಹೆಲ್ಪ್ ಆಗುತ್ತೆ. ನಿಮ್ಮ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ನಲ್ಲಿ ಕೂಡ ತುಂಬ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಸೊ ಇದಕ್ಕೆ ಇನ್ನೂ ಹೆಚ್ಚಿನ ಸ್ಟಡೀಸ್ ನೀವು ಏನು ಮಾಡಬೇಕಂತಂದರೆ, ಯು ಹ್ಯಾವ್ ಟು ರೀಡ್ ಎವ್ರಿ ಡೇ 1 page ಮೈ ಡಿಯರ್ ಸ್ಟೂಡೆಂಟ್ಸ್. ಏನಾದರೂ ಒಂದು ಪೇಜ್ ಓದಿ, ಅದು ಫಿಸಿಕ್ಸ್ ಇರಲಿ, ಕೆಮಿಸ್ಟ್ರಿ ಇರಲಿ, ಏನಾದರೂ ಓದ್ತಾರೆ ಓದಿ. ಅಲ್ಲಿ ಬಂದಂಥ ಇಂಗ್ಲೀಷ್ ಶಬ್ದಗಳನ್ನು, ಇಂಗ್ಲೀಷದ ವಾಕ್ಯಗಳನ್ನು ಸರಿಯಾಗಿ ಓದ್ಕೊಂಡು ಅಲ್ಲಿ ಬರುವ ಹೊಸದ ಕಠಿಣ ಶಬ್ದಗಳನ್ನು ಒಂದು ಕಡೆ ಕಲೆಕ್ಷನ್ ಮಾಡ್ಕೋತ ಹೋಗಿ. ಆವಾಗ ನೋಡಿ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿ ಯಾವುದೇ ಥರದ ಪ್ರಾಬ್ಲಮ್ಮು ಬರಲ್ಲ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್.